ಇವತ್ತೇನು ಒಳ ಮೀಸಲಾತಿ ಕುರಿತಂತೆ ಸರ್ಕಾರ ಏನು ನಿವೃತ್ತ ನ್ಯಾಯಾಧೀಶರ ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ಕೇಳಿತ್ತು. ಆ ವರದಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದರ ಬಗ್ಗೆ ಕುತೂಹಲ ನಿರ್ಮಾಣ ಆಗಿದೆ. ಹಾಗಾಗಿ ಆ ವರದಿ ಬಂದ ನಂತರ ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡಿ ಭಾರತೀಯ ಜನತಾ ಪಾರ್ಟಿಯ ಮುಂದಿನ ನಡೆಯನ್ನು ನಾವು ತಿಳಿಸ್ತೇವೆ. ಏನು ಬೊಮ್ಮಾಯಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಸ್ ಟಿಗೆ 7%, ಎಸ್ ಸಿಗೆ 17% ಈ ರೀತಿ ರಿಸರ್ವೇಷನನ್ನು ನಾವು ಕೊಟ್ಟಿದ್ವಿ. ಆ ವಿಷಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಸ್ ಸಿ ರೈಟ್ಗೆ ಎಷ್ಟು, ಲೆಫ್ಟ್ಗೆ ಎಷ್ಟು, ಈ ಥರದ ವಿಷಯ ಇನ್ನೂ ಹೊರಗಡೆ ಬರಬೇಕಾಗಿದೆ. ಆದ್ದರಿಂದ ಸರ್ಕಾರದ ನಿಲುವೇನು ಅನ್ನುವಂಥದ್ರ ಬಗ್ಗೆ ನಮ್ಮ ಮುಂದಿನ ನಿರ್ಧಾರವನ್ನು ಪಾರ್ಟಿಯ ರಾಜ್ಯ ಮುಖಂಡರ ಒಂದು ಸಭೆಯನ್ನು ಸೇರಿ ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ. ಒಂದು ವೇಳೆ ನಾವು ನೀಡಿದ್ದಕ್ಕಿಂತ ಕಡಿಮೆ ನೀಡಿದರೆ, ಉದಾಹರಣೆಗೆ ಎಸ್ ಸಿಗೆ ರಿಸರ್ವೇಷನನ್ನು ಕಡಿಮೆ ಏನಾದರೂ ಮಾಡಿದರೆ, ಎಸ್ ಟಿಗೆ ರಿಸರ್ವೇಷನನ್ನು ಕಡಿಮೆ ಮಾಡಿದರೆ ಮತ್ತು ಒಳ ಮೀಸಲಾತಿಯನ್ನು ನಾವೇನು ಕೊಟ್ಟಿದ್ವಿ ಎಸ್ ಸಿ ಲೆಫ್ಟ್ಗೆ ರೈಟ್ಗೆ ಏನು ಕೊಟ್ಟಿದ್ವಿ ಅದಕ್ಕಿಂತ ಏನಾದರೂ ಕಡಿಮೆ ಆದರೆ ನಾವು ಮುಂದೆ ಹೋರಾಟವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಯಾವುದೇ ವಿಚಾರಕ್ಕೂ ಕೂಡ ಈಗ ಏನು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ರ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಇದು ಒಂದನೇದು. ಇನ್ನು ಭಾರತೀಯ ಜನತಾ ಪಾರ್ಟಿ ಸಂಬಂಧಪಟ್ಟಂತೆ ಏನು ನಿನ್ನೆ ನಿರ್ಧಾರ ಆಗಿದೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ತೀರ್ಮಾನ ಏನಿದೆ, ಆ ಪಕ್ಷದ ತೀರ್ಮಾನದಂತೆ ನಮ್ಮೆಲ್ಲ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ. ಈ ಹನಿ ಟ್ರ್ಯಾಪ್ ಏನಿದೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ ಈ ವಿಚಾರ. ಆದ್ದರಿಂದ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಏನಿದೆ, ಇದರೊಳಗಡೆ ಯಾರ್ಯಾರಿದ್ದಾರೆ, ಯಾರ್ಯಾರನ್ನು ಬಲಿ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರ ಇದೆ ಅದರೊಳಗಡೆ, ಇದು ಬಹಿರಂಗ ಆಗಬೇಕು. ರಾಜಣ್ಣ ಇರ್ಬೋದು, ರಾಜಣ್ಣ ಅವರ ಮಗ ರಾಜೇಂದ್ರ ಅವರಿಗೆ ಏನು ನನಗೆ ಮರ್ಡರ್ ಮಾಡೋಕ್ಕೆ ಬಂದಿದ್ದರು ಅನ್ನುವಂಥ ವಿಚಾರ ಏನಿದೆ, ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಸರ್ಕಾರ ಕೂಡಲೇ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು. ಮತ್ತು ಸರ್ಕಾರದ ಒಳಗಡೆ ಏನು ನಡೀತಾ ಇದೆ, ಕಾಂಗ್ರೆಸ್ಸಿನ ನಾಯಕರಿಗೇ ಈ ಸ್ಥಿತಿ ಬಂದರೆ ಬೇರೆ ಪಕ್ಷದ ನಾಯಕರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಕೂಡಲೇ ಆ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನು CBIಗೆ ಅಥವಾ ನಿವೃತ್ತ ಅಲ್ಲ ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ಒಂದು ತನಿಖೆಯನ್ನು ಮಾಡೋದಕ್ಕೆ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು. ದಿನ ಕಳೆಯೋದರಲ್ಲಿ ಏನೇನೂ ಅರ್ಥ ಇಲ್ಲ, ಸಮಯವನ್ನು ವೇಸ್ಟ್ ಮಾಡೋದರಲ್ಲಿ ಏನೇನೂ ಅರ್ಥ ಇಲ್ಲ. ಆದ್ದರಿಂದ ಕೂಡಲೇ ಈ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ತನಿಖೆ ಕೊಡತಕ್ಕಂಥ ನಿರ್ಧಾರವನ್ನು ಇವತ್ತಿನ ಕ್ಯಾಬಿನೆಟ್ ಏನು ಸೇರಿದ್ರು ಅದರಲ್ಲೇ ನಿರ್ಧಾರ ಮಾಡ್ಬೋದಾಗಿತ್ತು. ಆದರೆ ಮತ್ತೊಂದು ಸರಿ ನಾನು ಆಗ್ರಹ ಪಡಿಸ್ತೇನೆ, ಕೂಡಲೇ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಅಥವಾ CBIಗೆ ತನಿಖೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಏನು ರಾಜೇಂದ್ರ ಅವರಿಗೆ ಥ್ರೆಟ್ ಇದೆ, ಅವರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇವತ್ತೇನು ಒಳ ಮೀಸಲಾತಿ ಕುರಿತಂತೆ ಸರ್ಕಾರ ಏನು ನಿವೃತ್ತ ನ್ಯಾಯಾಧೀಶರ ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ಕೇಳಿತ್ತು. ಆ ವರದಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದರ ಬಗ್ಗೆ ಕುತೂಹಲ ನಿರ್ಮಾಣ ಆಗಿದೆ. ಹಾಗಾಗಿ
ಆ ವರದಿ ಬಂದ ನಂತರ ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡಿ ಭಾರತೀಯ ಜನತಾ ಪಾರ್ಟಿಯ ಮುಂದಿನ ನಡೆಯನ್ನು ನಾವು ತಿಳಿಸ್ತೇವೆ. ಏನು ಬೊಮ್ಮಾಯಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಸ್ ಟಿಗೆ 7%, ಎಸ್ ಸಿಗೆ 17% ಈ ರೀತಿ ರಿಸರ್ವೇಷನನ್ನು ನಾವು ಕೊಟ್ಟಿದ್ವಿ. ಆ ವಿಷಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಸ್ ಸಿ ರೈಟ್ ಎಷ್ಟು, ಲೆಫ್ಟ್ಗೆ ಎಷ್ಟು, ಈ ಥರದ ವಿಷಯ ಇನ್ನೂ ಹೊರಗಡೆ ಬರಬೇಕಾಗಿದೆ. ಆದ್ದರಿಂದ ಸರ್ಕಾರದ ನಿಲುವೇನು ಅನ್ನುವಂಥದ್ರ ಬಗ್ಗೆ ನಮ್ಮ ಮುಂದಿನ ನಿರ್ಧಾರವನ್ನು ಪಾರ್ಟಿಯ ರಾಜ್ಯ ಮುಖಂಡರ ಒಂದು ಸಭೆಯನ್ನು ಸೇರಿ ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ. ಒಂದು ವೇಳೆ ನಾವು ನೀಡಿದ್ದಕ್ಕಿಂತ ಕಡಿಮೆ ನೀಡಿದರೆ, ಉದಾಹರಣೆಗೆ ಎಸ್ ಸಿಗೆ ರಿಸರ್ವೇಷನನ್ನು ಕಡಿಮೆ ಏನಾದರೂ ಮಾಡಿದರೆ, ಎಸ್ ಟಿಗೆ ರಿಸರ್ವೇಷನನ್ನು ಕಡಿಮೆ ಮಾಡಿದರೆ ಮತ್ತು ಒಳ ಮೀಸಲಾತಿಯನ್ನು ನಾವೇನು ಕೊಟ್ಟಿದ್ವಿ ಎಸ್ ಸಿ ಲೆಫ್ಟಿಗೆ ರೈಟ್ಗೆ ಏನು ಕೊಟ್ಟಿದ್ವಿ ಅದಕ್ಕಿಂತ ಏನಾದರೂ ಕಡಿಮೆ ಆದರೆ ನಾವು ಮುಂದೆ ಹೋರಾಟವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಯಾವುದೇ ವಿಚಾರಕ್ಕೂ ಕೂಡ ಈಗ ಏನು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ರ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಇದು ಒಂದನೇದು. ಇನ್ನು ಭಾರತೀಯ ಜನತಾ ಪಾರ್ಟಿ ಸಂಬಂಧಪಟ್ಟಂತೆ ಏನು ನಿನ್ನೆ ನಿರ್ಧಾರ ಆಗಿದೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ತೀರ್ಮಾನ ಏನಿದೆ, ಆ ಪಕ್ಷದ ತೀರ್ಮಾನದಂತೆ ನಮ್ಮೆಲ್ಲ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ. ಈ ಹನಿ ಟ್ರ್ಯಾಪ್ ಏನಿದೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ ಈ ವಿಚಾರ. ಆದ್ದರಿಂದ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಏನಿದೆ, ಇದರೊಳಗಡೆ ಯಾರ್ಯಾರಿದ್ದಾರೆ, ಯಾರ್ಯಾರನ್ನು ಬಲಿ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರ ಇದೆ ಅದರೊಳಗಡೆ, ಇದು ಬಹಿರಂಗ ಆಗಬೇಕು. ರಾಜಣ್ಣ ಇರ್ಬೋದು, ರಾಜಣ್ಣ ಅವರ ಮಗ ರಾಜೇಂದ್ರ ಅವರಿಗೆ ಏನು ನನಗೆ ಮರ್ಡರ್ ಮಾಡೋಕ್ಕೆ ಬಂದಿದ್ದರು ಅನ್ನುವಂಥ ವಿಚಾರ ಏನಿದೆ, ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಸರ್ಕಾರ ಕೂಡಲೇ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು. ಮತ್ತು ಸರ್ಕಾರದ ಒಳಗಡೆ ಏನು ನಡೀತಾ ಇದೆ, ಕಾಂಗ್ರೆಸ್ಸಿನ ನಾಯಕರಿಗೇ ಈ ಸ್ಥಿತಿ ಬಂದರೆ ಬೇರೆ ಪಕ್ಷದ ನಾಯಕರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಕೂಡಲೇ ಆ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನು CBIಗೆ ಅಥವಾ ನಿವೃತ್ತ ಅಲ್ಲ ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ಒಂದು ತನಿಖೆಯನ್ನು ಮಾಡೋದಕ್ಕೆ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು. ದಿನ ಕಳೆಯೋದರಲ್ಲಿ ಏನೇನೂ ಅರ್ಥ ಇಲ್ಲ, ಸಮಯವನ್ನು ವೇಸ್ಟ್ ಮಾಡೋದರಲ್ಲಿ ಏನೇನೂ ಅರ್ಥ ಇಲ್ಲ. ಆದ್ದರಿಂದ ಕೂಡಲೇ ಈ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ತನಿಖೆ ಕೊಡತಕ್ಕಂಥ ನಿರ್ಧಾರವನ್ನು ಇವತ್ತಿನ ಕ್ಯಾಬಿನೆಟ್ ಏನು ಸೇರಿದ್ರು ಅದರಲ್ಲೇ ನಿರ್ಧಾರ ಮಾಡ್ಬೋದಾಗಿತ್ತು. ಆದರೆ ಮತ್ತೊಂದು ಸರಿ ನಾನು ಆಗ್ರಹ ಪಡಿಸ್ತೇನೆ, ಕೂಡಲೇ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಅಥವಾ CBIಗೆ ತನಿಖೆ ಕೊಡಬೇಕು ಅಂತ ಆಗ್ರಹಪಡಿಸ್ತೇನೆ. ಏನು ರಾಜೇಂದ್ರ ಅವರಿಗೆ ಥ್ರೆಟ್ ಇದೆ, ಅವರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ.